Very good morning to everyone. Good morning. We are very happy to see you all together here. Behalf of parents meeting. Thank you for your love and support to our school. What trust you are keep for in our school, we will fulfill that one. Behalf of Dilip Primary and High School. ಒಂದು ನಿಮಿಷ ಕನ್ನಡದಲ್ಲಿ ಮಾತಾಡ್ಬೇಕಾ ಇಂಗ್ಲಿಷಲ್ಲಿ ಮಾತಾಡ್ಬೇಕಮ್ಮ? ಕನ್ನಡದಲ್ಲಿ. ಎಲ್ಲರಿಗೂ ಆದರದ ಪ್ರೀತಿಯ ನಮಸ್ಕಾರ. ಸುಸ್ವಾಗತ ದಿಲೀಪ್ ಪ್ರಾಥಮಿಕ ಶಾಲೆಗೆ. ಯಾವ ತರ ನೀವು ನಮ್ಮ ಶಾಲೆಯ ಹೆಸರು ನಮ್ಮ ಶಾಲೆಗೋಸ್ಕರ ನಿಮ್ಮ ಮಕ್ಕಳನ್ನು ಸೇರಿಸಿದೀರಾ, ಆ ವಿಶ್ವಾಸ ಆ ನಂಬಿಕೆಯನ್ನು ನಾವು ಲಾಸ್ಟ್ ತನಕ ಉಳಿಸೋದಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡ್ತೀವಿ. ಎಷ್ಟು ಸಂತೋಷದಿಂದ ನೀವೆಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದು ನಮ್ಮ ಶಾಲೆಗೆ ಸೇರಿಸಿರೋದ್ರಿಂದ ನಿಮ್ಮೆಲ್ಲರಿಗೂ ನಮ್ಮ ದಿಲೀಪ್ ಶಾಲೆ ಪರದಿಂದ ಎಲ್ಲರಿಗೂ ಒಂದು ಕ್ಲಾಪ್. ಥ್ಯಾಂಕ್ ಯು. ನೌ ಐ ವಿಲ್ ಓವರ್ ಟು ಪ್ರಿನ್ಸಿಪಲ್ಸ್. ಸರ್ 26-27ನೇ ಸಾಲಿನ ಈ ಒಂದು ಹೊಸ ಮಕ್ಕಳು ಅಂದ್ರೆ LKG ಅಂಡ್ ಪ್ರಿ-KG ಮಕ್ಕಳ ಪೋಷಕರ ಈ ಒಂದು ಮೊದಲನೇ ಸಭೆಗೆ ನಿಮ್ಗೆಲ್ರಿಗೂ ಸ್ವಾಗತ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮೊದಲಿಗೆ ಒಂದೆರಡು ಮಾತು ಹೇಳ್ಬೇಕಂದ್ರೆ, ನಮ್ ಶಾಲೆಗೆ ಬಂದಿರ್ತಕ್ಕಂತ ಸೇರ್ಸಿಕ್ಕಂತ ಮಕ್ಕಳು ಮತ್ತೆ ಪೇರೆಂಟ್ಸ್ ಯಾರು ಆಗಾರ್ದು ಶ್ರೀಮಂತರಲ್ಲ. ತಂದೆ ತಾಯಿ ಇಬ್ರು ದುಡಿಬೇಕು, ಬೆಂಗಳೂರಲ್ಲಿ ಜೀವನ ಮಾಡ್ಬೇಕು, ಮತ್ತೆ ಮಕ್ಕಳ ವಿದ್ಯಾಭ್ಯಾಸವನ್ನ ಒಳ್ಳೆ ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕಂತ ಏಕೈಕ ಉದ್ದೇಶದಿಂದ ನೀವೆಲ್ಲ ಸೇರ್ಸಿದ್ದೀರಾ. ಸೇರ್ಸ್ಬಿಟ್ಟ ತಕ್ಷಣ ದಿಲೀಪ್ ಸ್ಕೂಲ್ ಸೇರ್ಸ್ಬಿಟ್ಟಿದೀವಿ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ಬಿಡ್ತಾರೆ ಅಲ್ಲ. ನಮ್ದು 50% ಪಾತ್ರ ಇರ್ತದೆ, ನಿಮ್ದು 50% ಪಾತ್ರ ಇರ್ತದೆ. ಈಗ ಮನೆಯೇ ಮೊದಲ ಪಾಠಶಾಲೆ, ಆಮೇಲೆ ಸ್ಕೂಲು, ಆಮೇಲೆ ಸಂಸ್ಕಾರ ಸಂಸ್ಕೃತಿ. ಈಗ 4 ವರ್ಷ, 3.5 ವರ್ಷ, 3.25 ವರ್ಷ, 3 ವರ್ಷ ಆಗಿರ್ತದೆ. ನಾವು ನೀವು ಇಬ್ರು ಆ ಮಕ್ಕಳ ಏಜ್ಗೆ ಇಳ್ದಾಗ್ಲೇನೆ ಆ ಮಗು ನಮ್ಗೆ ಎನ್ಕರೇಜ್ಮೆಂಟ್ ಕೊಡೋದು. ನನ್ಗೀಗ 20 ವರ್ಷ 25 ವರ್ಷ ಆಗಿದೆ, ನಾನು ಹೊರಟಾಗಿ ಮಾತಾಡಿ ನನ್ನ ಭಾಷೆಯಲ್ಲಿ ನಾನು ಮಾತಾಡಿದ್ರೆ ಆ ಮಗು ಕೋಪರೇಷನ್ ಕೊಡೋದಿಲ್ಲ. ಆ ಮಕ್ಕಳ ಏಜಿಗೆ ತಂದೆ ತಾಯಿಗಳು ನಾವ್ ಇಳಿಬೇಕು. ಇದು ಮೊದಲನೇದು. ಎರಡನೇದು, ಬೇವಿನ ಗಿಡದಲ್ಲಿ ನಾವು ಸಿಹಿ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗೋದಿಲ್ಲ. ಬರೋದೇ ಇಲ್ಲ. ಕಬ್ಬಲ್ಲಿ ಕಹಿ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗ್ತದ? ಬರೋದೇ ಇಲ್ಲ. ಬೆಳೆಯುವ ಪೈರು ಮೊಳಕೆಯಲ್ಲಿ. ಈಗ ನಾವು ಅದಕ್ಕೆ ಒಳ್ಳೆಯ ಮಾತು, ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಸಂಸ್ಕಾರ ಇವನ್ನೆಲ್ಲ ಕಲಿಸ್ಬೇಕಾಗ್ತದೆ. ಚುಚ್ಬಿಡ್ತೀನಿ ಅಂತ ಹೇಳಿ ಕಾರಣಕ್ಕೂ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಗದ್ರದಾಗ ಏನು ಕೆಟ್ಟ ಮಾತುಗಳು, ಮತ್ತೆ ನಾವು ತಂದೆ ತಾಯಿ ನಾವು ಕಿತ್ಲಾಡೋದಾಗ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಈಗ ಏನಾಗಿದೆ ಅಂದ್ರೆ, ಆ ಮಕ್ಕಳು ಮನಸ್ಸು ತುಂಬಾ ಮೃದುವಾಗಿರ್ತದೆ. ಮುಗ್ಧ ಮನಸ್ಸು ಒಂದು ಕಡೆ, ಕ್ರೂರ ಮನಸ್ಸು. ನಾವು ಆ ಮುಗ್ಧ ಮನಸ್ಸು ಕಡೆನೆ ಮಕ್ಕಳನ್ನ ತಗೊಂಡೋಗ್ಬೇಕು. ಈಗ ನಾವು ಕ್ರೂರವಾಗಿ ನಡ್ಕೊಂಡಾಗ ಆ ಮನಸ್ಸನ್ನು ಕ್ರೂರವಾದ ಕಡೆ ತಿರ್ತದೆ. ಇದನ್ನ ತಂದೆ ತಾಯಿ ಜ್ಞಾಪಕ ಇಟ್ಕೋಬೇಕು. ಮತ್ತೆ ಬೇಸಿಕ್ ಈಗ ಶಾಲೆಗೆ ಬಂದಿದೆ, ಜಾಸ್ತಿ ಬರ್ಡನ್ ಹಾಕ್ಬೇಡಿ, ಎನ್ಕರೇಜ್ಮೆಂಟ್ ಕೊಡಿ. ಅವನು ಕೆಟ್ಟದಾಗಿ ಬರ್ದಿದ್ರು, ಚೆನ್ನಾಗಿ ಬರ್ದಿದೀಯ ನೀನು, ಎನ್ಕರೇಜ್ಮೆಂಟ್ ಕೊಡಿ, ಮತ್ತೆ ಚೆನ್ನಾಗಿ ಬರಿತಾ ಇರ್ತಾನೆ. ಡಿಸ್ಕರೇಜ್ ಮಾಡಕ್ ಹೋಗ್ಬೇಡಿ. ಮತ್ತೆ ನೀಟ್ನೆಸ್ ಈಗ್ಲಿಂದಾನೆ ಸ್ಟಾರ್ಟ್ ಮಾಡಿ ಮಕ್ಕಳಿಗೆ. ನೀಟ್ನೆಸ್ ಆಗಿ ಬರ್ಲಿ. ಗುಡ್ ಮಾರ್ನಿಂಗ್ ಅನ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ. ಈಗ ಏನೇನ್ ಮಾಡ್ಬೇಕು ಅವೆಲ್ಲ ನಾವು ಸ್ಕೂಲಿಂದ ಫೀಡ್ಬ್ಯಾಕ್ ಕೊಡ್ತೀವಿ, ಅದನ್ನ ಮನೇಲಿ ಫಾಲೋ ಅಪ್ ಮಾಡಿ. ನಿಮ್ ಕನಸುಗಳನ್ನ ನನಸು ಮಾಡೋ ಜವಾಬ್ದಾರಿ ನಮ್ಗೆ ಬಿಡ್ರಿ. ಈಗ ನೋಡ್ರಿ, ಈ ವರ್ಷ 100% ರಿಸಲ್ಟ್ ತಂದಿದ್ದೇವೆ. ಅದ್ರಲ್ಲಿ 12 ಜನ ಪಾಸೇ ಆಗದೆ ಇರುವಂತ ಸ್ಟೂಡೆಂಟ್ಗಳು. ಡಿವೈಡ್ ಮಾಡ್ಕೊಂಡ್ವಿ ನಾವು. ನಾನು 5 ಜನ ತಗೊಂಡೆ, ನಮ್ಮ ಹೈಸ್ಕೂಲ್ ಟೀಚರ್ಗೂ 5 ಜನ ಡಿವೈಡ್ ಮಾಡಿದ್ವಿ. ಮಾಡಿ ಸ್ಪೆಷಲ್ ಕ್ಲಾಸ್ಗಳು ಅವ್ರಿಗೆ ಯಾವ್ಯಾವ ರೀತಿ ಮಾಡ್ಬೇಕೋ ಮಾಡಿ ಫುಲ್ಫಿಲ್ ಮಾಡಿ ನೋಡಿ, ಈಗ ನಗ್ನಗ್ತಾ ಹೋದ್ರು. ಅದ್ರಲ್ಲೊಬ್ಬ ನಬೀನ್ ಸಿಂಗ್ ಅಂತ, ಲಾಸ್ಟ್ ಇನ್ನೊಂದು 2 months ಇದೆ, ಅಲ್ಲಿವರೆಗೂ ನಮ್ ಕೈಗೆ ಅವ್ನು ಸಿಗ್ಲೇ ಇಲ್ಲ. ಟೀಚರ್ಸ್ ನಾವೇನ ಜಾಸ್ತಿ ಟೀಚರ್ಸ್ ಮಾತಾಡಿದ್ರೆ ಬ್ಯಾಗ್ ಎತ್ ಬಿಸಾಕ್ಬಿಟ್ಟ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಯುವರ್ ಸಬ್ಜೆಕ್ಟ್ ಅಂತ ಮನೆಗೆ ಹೊರಟು ಬಿಡೋನು. ಸ್ವಲ್ಪ ಮೀಸೆ ಅದ್ ಬಿಟ್ಟಿದ್ದ, ಹಿಂಗೆ ತಿರುತ್ತಾ ಇದ್ದ ಗಿರ್ಜಮಿಷ. ಇದು ನಿಜ ನಿಮ್ಗೆ ಹೇಳ್ತಾ ಇರೋದು. ಆಮೇಲೆ ಏನ್ ಮಾಡ್ದೆ, ಅವನ್ಗೆ ವಿಡಿಯೋ ಮಾಡ್ಬಿಟ್ಟು 5 ಜನ ಫ್ರೆಂಡ್ಸ್ನ ಕರೆದ್ಬಿಟ್ಟು ಅವ್ರಿಗೆ ಜವಾಬ್ದಾರಿ ಕೊಟ್ಟೆ. ನೋಡ, ಇನ್ನು 1 ದಿವಸ ತಪ್ಪಿಸ್ಕೊಂಡ್ರು ಸ್ಕೂಲ್ಗೆ ನೀವು ಹೋಗಿ ಎಳ್ಕೊಂಡ್ ಬರ್ಬೇಕು ಅಂತ 5 ಜನಕ್ಕೆ ಜವಾಬ್ದಾರಿ ಕೊಟ್ಟೆ.
ಅವತ್ತೇ ಮೊಬೈಲ್ ಕಿತ್ ಮಾಡ್ಕೊಂಡೆ. ಎಕ್ಸಾಮ್ ತೀರೋವರೆಗೂ ಮೊಬೈಲ್ ಕೊಟ್ಟಿಲ್ಲ. ಇವತ್ ನೋಡ್ರಿ 404 ಮಾರ್ಕ್ಸ್ ತಗೊಂಡು ಪಾಸ್ ಆದ. ಜಸ್ಟ್ ಪಾಸ್ನು ಆಗ್ತಾ ಇರ್ಲಿಲ್ಲ, ಹಂಗಿದೆ. ಅದರಿಂದ ರಿಯಲ್ ಎಜುಕೇಶನ್ ಬಂದು LKG ಟು 5th ಸ್ಟ್ಯಾಂಡರ್ಡ್, ಅಲ್ಲಿಗೆ ಒಂದ್ ಅರ್ಥ ಬಂದ್ಬಿಡ್ಬೇಕು ಆ ಮಗು. 6th 7th ರೀಡಿಂಗ್ ರೈಟಿಂಗ್ ಕಮ್ಯುನಿಕೇಶನ್ ಬಂದ್ಬಿಡ್ಬೇಕು. ಇನ್ನು 8th 9th 10th ಪೋರ್ಷನ್ಸ್ ಹಿಂದೆ ಹೋಗ್ತಾ ಇರ್ಬೇಕು. ಬೇಸಿಕ್ ಇದು, ಬೇಸಿಕ್. ಇಷ್ಟು ನಾವು ಮಾಡ್ಬಿಟ್ರೆ ಆ ಮಗುನ ಯಾವ ಲೆವೆಲ್ ಬೇಕಾದ್ರೂ ತಗೊಂಡು ಹೋಗ್ಬೋದು. ಈಗ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡ್ರಿ, 17-18ನೇ ಬ್ಯಾಚು ರೋಡ್ ಮೇಲೆ ಪಾನಿಪುರಿ. ಈಗಲೂ ನೋಡಿರ್ತೀರಿ ಈ ರೋಡಲ್ಲೇ ಎಲ್ಲ ಅಮ್ಮ ಪಾನಿಪುರಿ ಬೇಲ್ಪುರಿ ಮಾಡ್ತಾರೆ. ಅವ್ರ ಮಗ ಅವಾಗ ಏನ್ ಕಮ್ಮಿ ಫೀಸು, ಅದು ಕಟ್ಟಕ್ಕೂ ಆಗ್ತಾ ಇರ್ಲಿಲ್ಲ. ನೋಡ್ರಿ ಈಗ ಅವನು ಡಿಫಾರ್ಮ್ ಮಾಡ್ಕೊಂಡವನೆ. ಈಗ ಫೈನಲ್ ಇಯರ್ ನಾರಾಯಣ್ ಹಾಸ್ಪಿಟಲ್ ಅಲ್ಲಿ ಪ್ರೊಫೆಷನಲ್ ಬೇಡ್ ವರ್ಕ್ ಮಾಡ್ತಾವನೆ. ಅವ್ನು ಹೇಳ್ತಾನೆ, ನಾನು ಒಂದು 2-3 ವರ್ಷ ಅಷ್ಟೇ ಇಂಡಿಯಾದಲ್ಲಿ ಕೆಲಸ ಮಾಡೋದು, ಫಾರಿನ್ಗೆ ಹೋಗ್ಬಿಡ್ತೀನಿ, ಅಲ್ಲಿ ತುಂಬಾ ಈಕ್ವಲ್ ಟು ಡಾಕ್ಟರ್ಗಳಿಗೆ ಏನ್ ಗೌರವ ಇದೆ ಅಷ್ಟಿದೆ, ಹೋಗ್ಬಿಡ್ತೀನಿ ಅಂತ. ಅದು ವಿಡಿಯೋ ಮಾಡಾಕಿದ್ದೀನಿ ನೋಡ್ರಿ. ಈಗ ಲಾಸ್ಟ್ ವೀಕ್ ಒಬ್ಬ ಮೊಹಮ್ಮದ್ ಬಿಲಾಲ್ ಅಲ್ವಾ ಸರ್, ಮೊಹಮ್ಮದ್ ಬಿಲಾಲ್ ಬಂದ. ಅವನು ಈಗ 3rd ಇಯರ್ ಫೈನಲ್ ಇಯರ್. ಉಕ್ರೇನ್ ಅಲ್ವಾ ಸರ್, ಉಜ್ಬೇಕಿಸ್ತಾನ್ MBBS ಮಾಡ್ತಾವನೆ, ಫೈನಲ್ ಇಯರ್. ಇದೇ ದಿಲೀಪ್ ಸ್ಕೂಲನೆ. ಇನ್ನೊಬ್ರು ಸರ್, ಅವ್ರು ಯಾರೋ ಸೀರಿಯಲ್ ಅಲ್ಲೆಲ್ಲ ಮಾಡ್ತಾನಲ್ಲ ಅವನು, ಅವ್ರ ಅಕ್ಕ ಒಬ್ಳು ಶ್ರೀದೇವಿ. ನೋಡಿ, ತಾಯಿ ಮನೆ ಕೆಲಸ, ತಂದೆ ಸೆಕ್ಯೂರಿಟಿ, MBBS ಮಾಡ್ತಾವಳೆ. ಇದೇ ದಿಲೀಪ್ ಸ್ಕೂಲೇ. ಈಗ ನಮ್ಮ ಮಗ ಕೂತಿದ್ದಾರೆ, ಇದೇ ಸ್ಕೂಲೇ. BE ಡಿಸ್ಟಿಂಕ್ಷನ್ B.Ed, ನಮ್ಮ ಮಗಳು ಇದೇ ಸ್ಕೂಲೇ. BBA ಮಾಡಿ MBA ಮಾಡ್ಕೊಂಡ್ಲು. ನಿಮ್ ಕನ್ಸನ್ ನಾವು ನನ್ಸ್ ಮಾಡ್ತೇವೆ, ಬಟ್ ಕೋಪರೇಷನ್ ಮಾಡ್ರಿ. ನೋಡ್ರಿ, ಈಗ ನನಗೆ ಡೌಟ್ ಬಂತು, ಒಂದು 25 ಜನ ಮಕ್ಕಳು ಇರ್ಬೋದು. ನೋಡ್ರಿ, ಈಗ ಒಂದು ಕನ್ನಡ ಮೀಡಿಯಂ ಇಂದ 8th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಕೊಂಡೆ. ಹಿಂದಿ ಹುಡುಗ ಕನ್ನಡ ಮೀಡಿಯಂ ಇಂದ 8th ಸ್ಟ್ಯಾಂಡರ್ಡ್ಗೆ. ನಮ್ಗೆ ಧೈರ್ಯ ಇದೆ, ಆ ಹುಡುಗನ್ ಪಿಕಪ್ ಮಾಡ್ತೀವಿ ಅಂತ. ನೋಡ್ರಿ, ನಾನು ಬೋರ್ಡ್ ಹಾಕಿದ್ದೀನಿ, ಫಸ್ಟ್ ಪ್ರಿಫರೆನ್ಸ್ ಫಾರ್ 4th ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್ ಫೇಲ್ ಸ್ಟೂಡೆಂಟ್ಸ್. ಇಡೀ ಕರ್ನಾಟಕದಲ್ಲಿ ಯಾವ ಸ್ಕೂಲಲ್ಲ ಬೋರ್ಡ್ ಹಾಕ್ತಾರ? ಆ ತರ ಹಾಕ್ತಾರ ಸರ್? ನೋಡ್ರಿ, ನಾನು ಹಾಕಿದ್ದೀನಿ. ಅಂದ್ರೆ ನಮ್ಮ ಟೀಚರ್ಸ್ ನಾವು ಆ ತರ ಕಮಿಟ್ ಕೆಲಸ ಮಾಡ್ತೀವಿ. ನೀವು ಕೋಪರೇಷನ್ ಮಾಡಿ ಮಕ್ಕಳನ್ನ ನೀಟಾಗಿ ಸಂಸ್ಕಾರ, ಸಂಸ್ಕೃತಿ, ಕ್ಲೀನ್ನೆಸ್, ಆಮೇಲೆ ನಾನು ಹೇಳ್ದನಲ್ಲ, ಅವನ್ಗೆ ಒರ್ಟಾಗಿ ಹೇಳ್ಬಾರ್ದು. ಅವನ ಏಜ್ಗೆ ನಾವ್ ಇಳಿಬೇಕು, ಅವನ ಏಜ್ಗೆ ನಾವ್ ಇಳಿಬೇಕು. ಎನ್ಕರೇಜ್ಮೆಂಟ್ ಕೊಡಿ. ಅವನು ಕೆಟ್ಟದಾಗ ಬರ್ದ್ರು ಚೆನ್ನಾಗ್ ಬರ್ದವನೆ ಅಂತ ಹೇಳ್ಬೇಕು ನೀವು. ಮತ್ತೆ ಕೆಲವು ಮಕ್ಕಳು ಹಠ ಅರ್ಧ ಬಿಸಾಕ್ತಾ ಇರ್ತಾರೆ. ಅಂತವ್ರಿಗೆ ಹಳೆ ಬುಕ್ಗಳು ಕೊಡ್ರಿ. ಹರಿ, ಬೇಗ ಬೇಗ ಅರ್ದ್ಬಿಡ್ ಅನ್ರಿ. ಅವ್ನ್ ಬೇಸರ ಆಗ್ಬಿಡ್ತದೆ, ಇನ್ನು ಅರಿಯೋದೇ ಇಲ್ವಲ್ಲ ಅವನ. ಈಗ ನಾವು ಅದನ್ನ ಅರಿಬೇಡ ಅಂತ ಇನ್ಸ್ಟ್ರಕ್ಷನ್ ಮಾಡಿದಿರ್ತಾನೆ, ಅವನ್ ಕೋಪ. ಒಂದ್ 5 ಬುಕ್ ಹಾಕ್ರಿ, ಅಪ್ಪ ಅರ್ದ್ಬಿಡಪ್ಪ ಬೇಗ, ಹರಿ ಇನ್ನೇನಕ್ಕೆ ಅರಿಯಕ್ ಹೋಗ್ತಾನೆ. ಈ ತರ ಮಕ್ಕಳನ್ನ ತಗೊಂಡೋದ್ರೆ ನೀವು ಅನ್ಕೊಂಡಿದ್ ಲೆವೆಲ್ ತಗೊಂಡೋಗ್ಬೋದು. ಈಗ ಕಿರಣ್ ಅಂತ ಒಂದು ಹುಡುಗ RTI ಸ್ಟೂಡೆಂಟ್, ಅವನಿಗೆ 2-3 ಸಲ ಸನ್ಮಾನ ಮಾಡಿದ್ದೀನಿ. ಒಂದು ಮೀಟಿಂಗ್ ತಗೊಂಡು ಕೇಳ್ದೆ, ಸಾರ್ ನಾನು MBBS ಮಾಡ್ಬೇಕಂತಿದ್ದೀನಿ, ಬಟ್ ನಮ್ ಬಡವ್ರಿಗೆ ಅದು ಎಟ್ಕದ ಸಾರ್ ಅಂತಾರೆ. ಇನ್ನ 7th ಸ್ಟ್ಯಾಂಡರ್ಡ್ ಹುಡುಗ ಅವನು. ಕನ್ಸು ಸಾರ್ ಅಂದ. ಆಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಕರ್ಸ್ದೆ, ಒಂದು ಮೀಟಿಂಗ್ ಮಾಡಿ ಅವನ್ಗೆ ಅಡ್ವೈಸ್ ಕೊಡಿಸ್ದೆ. ಅವ್ರು ಹೇಳಿದ್ರು, ನಾನು ಯಾರಿಗೂ ಏನೋ ಭರವಸೆ ಕೊಡೋದಿಲ್ಲ. ನೀನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸ್ ಆಗಿ CET ಬರ್ದು ಅಲಾಟ್ಮೆಂಟ್ ಲೆಟರ್ ತಗೋಬಾ, ನಾನು ಬೆಂಗಳೂರಲ್ಲೇ ಇರ್ತೀನಿ, ಯಾವ ಬ್ರಾಂಚ್ ಅಲ್ಲಿ ಇದ್ರು ನಿನಗೆ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಲೋನ್ ಯಾವ ತರ ಅಂದ್ರೆ ಕೆಲ್ಸಕ್ಕೆ ಸೇರಿ ಆಮೇಲೆ ತೀರ್ಸೋದು. ಈಗ ಅವ್ನಿಗೆ ಧೈರ್ಯ ಬಂತು. LKG ಇಂದ ಈಗ 7th ಸ್ಟ್ಯಾಂಡರ್ಡ್ ಇದುವರೆಗೂ ಒಂದೇ ಒಂದು ಮಾರ್ಕ್ಸ್ ಬಿಡ್ತಾ ಇಲ್ಲ ಅವನು, ಎಲ್ಲ ಸಬ್ಜೆಕ್ಟ್ ಆ ತರ ಇದೆ.
ಅದರಿಂದ ನೀವೇನ್ ಭರವಸೆ ಇಟ್ಟಿದ್ದೀರಾ ಅದನ್ನ ನಾವು ಈಡೇರಿಸ್ತೀವಿ. ನಿಮ್ ಕೋಆಪರೇಷನ್ ಇರಲಿ. ಅದೇ ನಾನು ಹೇಳಿದ ಕೆಲವೊಂದು ಪಾಯಿಂಟ್ಗಳನ್ನ ಮಾಡಿ ಒಂದು 2 months ಆದ್ಮೇಲೆ ಇನ್ನೊಂದು ಮೀಟಿಂಗ್ ಕರಿತೀವಿ. ನಮ್ ಕಡೆ ಫಾಲ್ಟ್ ಇದೆ, ನಿಮ್ಗೆ ಅವೆಲ್ಲ ಡಿಸ್ಕಷನ್ ಮಾಡೋಣ. ಈಗ ಮೇಡಮ್ ಕೆಲವೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಮಾಡಿ.